ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ. ನನ್ನ ಕಡೆಯಿಂದ ನನ್ನ ಒಪಿನಿಯನ್ ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ಇನ್ನೊಂದ್ಸಲ ನನ್ನ ಪ್ರೀತಿ ಮಾಡು ಅಂದ್ರೆ ಖಂಡಿತವಾಗ್ಲೂ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. ಆದಿತ್ಯ, ನಿನ್ ಮನಸ್ಸಲ್ಲಿ ಏನ್ ಓಡ್ತಿದೆ ಅನ್ನೋದು ಒಬ್ಬ ತಂದೆಯಾಗಿ ನಾನು ಅರ್ಥ ಮಾಡ್ಕೋಬಲ್ಲೆ. ನಿನ್ ನೋವಿನ ತೀವ್ರತೆ ಎಷ್ಟು ಗಾಢವಾದದ್ದು ಅಂತ ನನಗೆ ಅರ್ಥ ಆಗುತ್ತೆ ಮಗನೇ. ಆದ್ರೂ ನೀನ್ ಧೈರ್ಯ ಕೆಡಬೇಕಾಗಿಲ್ಲ. ಅಪ್ಪ, ನೀವು ನಾನು ಚಿಕ್ಕನಿರುವಾಗ ಹಗ್ಲಲ್ಲಿ ಆಕಾಶ ತೋರಿಸಿ ಚಂದ ಮಾಮ ನೋಡು ಅಂದ್ರೆ ನಿಮ್ಮ ಮಾತು ನಂಬಿ ನೋಡ್ತಾ ಇದ್ದೆ. ಆದ್ರೆ ಈಗ ಸರಿ ಯಾವುದು ತಪ್ಪು ಯಾವುದು ಅಂತ ಅರ್ಥ ಆಗೋಷ್ಟು ಮಟ್ಟಿಗೆ ನನ್ನ ಬುದ್ಧಿ ಬೆಳೆದಿದೆ. ಅದು ನಿಮ್ಮಿಂದಾನೆ. ಆದ್ರೆ ಇವಾಗ ನನ್ನ ಸಮಾಧಾನಕ್ಕೋಸ್ಕರ ನೀವು ಹೇಳೋ ಮಾತನ್ನೆಲ್ಲ ಹೇಗಪ್ಪ ನಂಬಲಿ? ಆದಿತ್ಯ, ನೀನ್ ಹೇಳಿದ ಮಾತನ್ನೇ ನೆನಪು ಮಾಡ್ಕೊ. ಕೇವಲ ಒಂದು ಕಾಗದದ ಪತ್ರಕ್ಕೆ ಒಂದು ಸಂಬಂಧದ ಅಳಿವು ಉಳಿವು ನಿರ್ಧಾರ ಮಾಡೋ ಶಕ್ತಿ ಇದೆಯಾ? ಖಂಡಿತ ಇಲ್ಲಪ್ಪ. ನಮ್ಮ ಅಭಿಪ್ರಾಯದ ಜೊತೆಗೆ ನಮ್ಮ ಭಾವನೆಗಳಿಗೆ ಆ ಶಕ್ತಿ ಇರೋದು. ನಿನ್ನಲ್ಲಿ, ಪಾರ್ವತಿಯಲ್ಲಿ ಆ ಭಾವನೆಗಳು ಇನ್ನೂ ಜೀವಂತವಾಗಿದೆಯಪ್ಪ. ನಂಬೇಕಪ್ಪ? ಖಂಡಿತ. ಹೇಗಪ್ಪ? ಪಾಣಿಗ್ರಹಣ ಆಗಿದ್ ಯಾರಿಗೆ? ನಿನ್ಗೂ ಪಾರ್ವತಿಗ್ ತಾನೆ? ನಿನ್ನ ಬಗ್ಗೆ ಅವಳಿಗೆ ಯಾವ ಭಾವನೆನೂ ಇಲ್ಲದೆ ಹೋಗಿದ್ದಿದ್ರೆ, ನಿನ್ ಕೈ ಅವಳ ಕೈಗೆ ಸ್ಪರ್ಶಿಸಿದ ಕೂಡ್ಲೆ ನೀನು ಯಾಮನಿಗೆ ಸೇರಿದವನು ಅಂತ ತಕ್ಷಣ ಹಿಂದೆ ಸರಿತಿದ್ಲು ತಾನೆ? ಅವಳು ನಿನ್ನನ್ನ ಯಾಮನಿಗೆ ಬಿಟ್ಕೊಟ್ಟಿರ್ಬೋದು. ಆದ್ರೆ ಅವಳಿಗೆ ನಿನ್ ಬಗ್ಗೆ ಇರೋ ಭಾವನೆಗಳು ಅವಳ ಮನಸ್ಸು ಬಿಟ್ಟು ಹೋಗಿಲ್ಲ. ಕಾನೂನು ಪ್ರಕಾರ ಆದ ಮದುವೆ ಅರ್ಥ ಕಳ್ಕೊಂಡಿದ್ರೆ ಏನಂತೆ? ಸಾಕ್ಷಾತ್ ಶಿವ ಪಾರ್ವತಿ ಪಾಣಿಗ್ರಹಣದ ಸಮಯದಲ್ಲಿ ನಿನ್ನ ಪಾರ್ವತಿ ಪಾಣಿಗ್ರಹಣ ಆಗಿದೆ. ಅದು ಅರ್ಥ ಕಳ್ಕೊಳಕ್ ಸಾಧ್ಯನಾ? ನೋಡು ಮಗನೇ, ನಿನ್ ಪಾಲಿಗೆ ಇನ್ನೂ ಆ ದೇವರಿದ್ದಾನೆ, ವೀರಯ್ಯ ಇದ್ದಾನೆ. ನಿನ್ನ ಪ್ರೀತಿಗೆ ಬೆಂಬಲವಾಗಿ ನಾನು, ಪ್ರೀತು, ಜನನಿ ಯಾವಾಗ್ಲೂ ಇದ್ದೇ ಇರ್ತೀವಿ. ಪಾರ್ವತಿ ಮನಸ್ಸನ್ನು ಬದಲಾಯಿಸೋದಕ್ಕೆ ಇನ್ನೇನೇನ್ ಮಾಡಬೇಕು ಎಲ್ಲ ಮಾಡ್ತೀವಿ. ಆದ್ರೆ ನೀನ್ ನಂಬಿಕೆ ಕಳ್ಕೋಬೇಡ. ಧೈರ್ಯವಾಗಿರು ಮಗನೇ. ಪಾರು ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.